ನಮಸ್ತೆ ಎಲ್ಲರಿಗೂ. ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡೋಣ. ಓಹ್, ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗೋದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನೀವು ಹೈಲಿ ಪ್ರೊಟೆಕ್ಷನಲ್ಲಿ ಇದ್ದೀರಾ ಅನ್ನೋವಂಥದ್ದು ಇದೆ. ಏನೋ ಒಂದು ಮರ, ದೈವಿ ಮರ ಕಾಣಿಸ್ತಾ ಇದೆ. ಏನೋ ಒಂದು ಜಾರಲ್ಲಿ ಸಮಸ್ಯೆಗಳನ್ನ ಬರ್ದು ಇಟ್ಟಿದ್ದೀರಾ, ಅದನ್ನು ಸುಟ್ಟಾಕಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿಯಲ್ಲಿ ತುಂಬ ಕನ್ಫ್ಯೂಷನ್ಸಲ್ಲಿ ಇದ್ದಾರೆ. ನಿಮಗೆ ಏಂಜಲಿಕ್ ಗೈಡೆನ್ಸ್ ಇದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಮನಸ್ಸು ತುಂಬ ಮುರಿದೋಗಿದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಅವರಿಗೆ ಮನಸ್ಸಲ್ಲಿ ತುಂಬ ಬೇಜಾರಾಗಿದೆ ಅನ್ನುವಂಥದ್ದು ಇದೆ. ಅವರ ಫ್ಯಾಮಿಲಿ ರಿಲೇಟೆಡ್ ತುಂಬ ಸಮಸ್ಯೆಗಳಾಗಿದೆ ಥರ್ಡ್ ಪಾರ್ಟಿಗೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗಿದೆ, ಮತ್ತು ಅವ್ರದ್ದು ಜ್ಯುವೆಲರಿ ಎಲ್ಲೋ ಕಳೆದು ಹೋಗಿದೆ, ಅದ್ರ ರಿಲೇಟೆಡ್ ಏನೋ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತು ನೀವು ನಿಮ್ಮ ಪಾರ್ಟ್ನರ್ ಚೆನ್ನಾಗಿರೋದನ್ನ ನೋಡಿ ಅವರಿಗೆ ತುಂಬ ಬೇಜಾರಾಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿಯಲ್ಲಿ ಒಂದು ಏನು ಬ್ಲ್ಯಾಕ್ ಮ್ಯಾಜಿಕನ್ನು ರೆಫರ್ ಆಗಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಆಟ ಆಡ್ತಿದ್ರು. ಸೊ ಅದು ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಥರ್ಡ್ ಪಾರ್ಟಿ ಹೆಲ್ತಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಂಡಿದೆ. ಇದೊಂದು ಜನರಲ್ ರೀಡಿಂಗ್, ಎಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಕೆಲವರಿಗೆ ಕೆಲವು ಯಾವುದು ಅನ್ವಯಿಸುತ್ತೋ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫು ಸ್ಮೂತಾಗಿ ಮೂವ್ ಆನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಯಾರು ಒಂದು ನೆಗೆಟಿವಿಟಿ ಮಾಡ್ತಿದ್ರು, ಅದು ಅವರಿಗೆ ರಿವರ್ಸ್ ಬ್ಯಾಕ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಯಾರಿಗೂ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಪ್ರೆಗ್ನೆನ್ಸಿ ವಿಚಾರನ ತಗೊಂಡು ತುಂಬ ಜಗಳ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಒಂದು ನ್ಯೂ ಬಿಗಿನಿಂಗ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಊರು ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿಶೇಷವಾದಂಥ ಪ್ರಾಣಿನ ಏನೋ ಸಾಕ್ಕೊಬೇಕು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ಏನೋ ಒಂದು ಮರ, ಅದ್ರ ಕೆಳಗೆ ಮೆಡಿಟೇಷನ್ ಎಲ್ಲ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಲೈಫಲ್ಲಿ ಒಂದು ಹೊಸ ನ್ಯೂ ಪರ್ಸನ್ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದು ತುಂಬ ಜನ ಥರ್ಡ್ ಪಾರ್ಟಿ ಇರೋದ್ರಿಂದ ಸೊ ಒಬ್ಬೊಬ್ಬರು ಥರ್ಡ್ ಪಾರ್ಟಿದು ಒಂದು ಮೆಸೇಜಸ್ ಇರ್ಬೋದು ಅಂತ ಅನ್ನಿಸ್ತಿದೆ ನನಗೆ. ಥರ್ಡ್ ಪಾರ್ಟಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಕೇಳೋದಾದರೆ, ಸೊ ಥರ್ಡ್ ಪಾರ್ಟಿ ನಿಮ್ಮ ಬಗ್ಗೆ ನೀವು ತುಂಬ ಟೈಟ್ ಸೆಕ್ಯೂರಿಟಿಲಿ ಇದ್ದೀರಾ, ಪ್ರೊಟೆಕ್ಷನಲ್ಲಿ ಇದ್ದೀರಾ, ನಿಮ್ಗೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕೈ ಹಿಸ್ಕೊಳ್ತಿದ್ದಾರೆ. ಸೊ ಏನು ಮಾಡಲಿ ಇವ್ರನ್ನ ಹೇಗೆ ಅದರಿಂದ ಪ್ರೊಟೆಕ್ಷನಿಂದ ಹೊರಗೆ ತಂದು ಸಮಸ್ಯೆ ಮಾಡಲಿ ಅಂತ ಯೋಚನೆನ ಮಾಡ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಬಗ್ಗೆ ಥರ್ಡ್ ಪಾರ್ಟಿ ಒಂದು ಫೈನಾನ್ಷಿಯಲ್ ವಿಚಾರನ ಕೇಳಿದ್ರು, ಅವ್ರು ಇನ್ನೂ ಕೊಟ್ಟಿಲ್ಲ ಅದಕ್ಕೆ. ಸೊ ಯಾಕೆ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆಲ್ಲೋ ಔಟಿಂಗ್ ಕರ್ಕೊಂಡು ಹೋಗಿ ಒಂದಷ್ಟು ಸಮಸ್ಯೆಗಳು ಆಗಿತ್ತು. ಸೊ ಆ ಸಮಸ್ಯೆನ ಮತ್ತೆ ರಿಪೀಟ್ ಮಾಡೋಕ್ಕೆ ಇವರೇ ಕಾರಣನ, ಸಮಸ್ಯೆ ಯಾಕಾಯಿತು ಅಂತ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಜೊತೆ ಅವರು ತುಂಬ ರೊಮ್ಯಾಂಟಿಕಲ್ಲೇ ಇದ್ದಾರೆ. ಸದ್ಯಕ್ಕೆ ಬ್ರೇಕಪ್ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇಲ್ಲ ಅವರಿಗೆ. ಸೊ ಏನೇ ಜಗಳ ಆದರೂ ಪ್ಯಾಚಪ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ಸುಪಾರಿ ಕೊಟ್ಟಿದ್ದಾರೆ ನಿಮ್ಮ ಪಾರ್ಟ್ನರಿಗೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಯಾರಿಗೂ ತೊಂದರೆ ಮಾಡಲಿಕ್ಕೆ ಸಮಸ್ಯೆ ಮಾಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಕೆಲವರಿಗೆ ಸೊ ಏನೋ ಒಂದು ದುಷ್ಟಶಕ್ತಿಯ ಸಹಾಯ ತಗೊಂಡು ತೊಂದರೆ ಮಾಡುವಂಥ ಪ್ರಯತ್ನನ ನಿಮ್ಮ ಪಾರ್ಟ್ನರಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಫೈನಾನ್ಷಿಯಲ್ ವಿಚಾರದ ಕಡೆ ತುಂಬ ಗಮನನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಫ್ಯಾಮಿಲಿಲಿ ಏನು ಒಂದು ಮಗನೋ ಮಗಳು ಯಾರೋ ಇದ್ದಾರೆ, ಅವ್ರ ಬಗ್ಗೆ ಒಂದಷ್ಟು ಸಮಸ್ಯೆಗಳಾಗಿ ಅದ್ರ ಕಡೆ ಗಮನನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಏನಿದೆ ಸಮಸ್ಯೆಯಲ್ಲಿದ್ದಾರೆ ಅನ್ನುವಂಥದ್ದು ಇದೆ.
ಸೊ ಥರ್ಡ್ ಪಾರ್ಟಿಲಿ ಕೆಲವ್ರಿಗೆ ಪ್ರೆಗ್ನೆನ್ಸಿ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಅವ್ರ ತಾಯಿ ಕಡೆಯಿಂದ ಅವ್ರಿಗೇನೋ ಒಂಚೂರು ಕ್ಲಾರಿಟಿ ಸಿಕ್ಕಿದೆ ಥರ್ಡ್ ಪಾರ್ಟಿಯವರಿಗೆ. ಸೊ ಹಾಗಾಗಿ ಈಗ ನಿಮ್ಮಿಂದ ಅಥವಾ ನಿಮ್ಮ ಪಾರ್ಟ್ನರಿಂದ ದೂರ ಉಳಿಯುವಂಥ ಪ್ರಯತ್ನನ ಮಾಡಿದ್ದಾರೆ. ಥರ್ಡ್ ಪಾರ್ಟಿಯಲ್ಲಿ ಬಿಸ್ನೆಸ್ ಪರ್ಸನ್ ಇದ್ದರೆ ಅವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ, ಅದನ್ನು ರಿಮೂವ್ ಮಾಡಿಕೊಂಡ್ರೆ ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿಯಲ್ಲಿ ಬಿಸ್ನೆಸ್ ಮಾಡುವಂಥ ಉದ್ದೇಶದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಈಗ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಇದೆ, ಒಂದು ಟರ್ನಿಂಗ್ ಪಾಯಿಂಟ್, ಬದಲಾವಣೆ ತಗೊಳ್ಳುವಂಥ ಹಂತದಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ದೂರ ಆಗುವಂಥ ಸಾಧ್ಯತೆಗಳು ಇದೆ ಥರ್ಡ್ ಪಾರ್ಟಿ ನಿಮ್ಮಿಂದ ಅಥವಾ ನಿಮ್ಮ ಪಾರ್ಟ್ನರಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊರಗಡೆ ಒಂದು ಸಮಾಜದ ಮುಂದೆ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಈ ಒಂದಷ್ಟು ವಸ್ತುಗಳು ಸಿಗುತ್ತಲ್ಲ, ಕಾಮಕ್ಕೆ ಸಂಬಂಧಪಟ್ಟಂಥ ಪ್ರಚೋದನಕಾರಿ ವಸ್ತುಗಳು, ಅದನ್ನು ಉಪಯೋಗಿಸ್ತಾ ಇರುವಂಥ ವೀಡಿಯೋಸನ್ನು ತೋರಿಸಿ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಸಮಸ್ಯೆ ಆಗುವಂಥದ್ದು ಮಾಡುವಂಥದ್ದು ಕೂಡ ಇದೆ. ಒಂದಷ್ಟು ಪ್ರೈವೇಟ್ ವೀಡಿಯೋಸನ್ನು ತೋರಿಸಿ ಸಮಸ್ಯೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಇದೇ ಏನೋ ಒಂದು ಯಾರನ್ನು ಎನರ್ಜಿ ವೈಸ್ ಕೂಡ ನಿಮ್ಮ ಮೇಲೆ ನೋಡಲಿಕ್ಕೆ ಬಿಟ್ಟಿರ್ಬೋದು. ಸೊ ಈ ಕಣ್ಣು ನೋಡ್ಬೋದು ನೀವು, ವೆರಿ ಡೇಂಜರ್, ತುಂಬ ಡೇಂಜರ್ ಆಗಿ ಇದ್ದಾರೆ ಸದ್ಯಕ್ಕೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕೋಪದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರು ಅವರು ಜಗಳ ಮಾಡುವಂಥದ್ದು, ಅಥವಾ ನೀವು ಥರ್ಡ್ ಪಾರ್ಟಿ ಜಗಳ ಮಾಡುವಂಥದ್ದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಜಗಳ ಮಾಡುವಂಥ ಸನ್ನಿವೇಶ ಬರುತ್ತೆ. ಆವಾಗ ಜಗಳ ಮಾಡೋಕ್ಕೆ ಹೋಗಬೇಡಿ, ಕೂಲಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ಒಂದಷ್ಟು ಏನೋ ಸೀಕ್ರೆಟ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರಿಗೆ ನಿಮ್ಮ ಪಪ್ಪಿ ಏನಿದೆ ಅದು ನಿಮ್ಮಿಂದ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಸಮಥಿಂಗ್ ಏನೋ ಸೀಕ್ರೆಟ್ ಇದೆ, ನಾ ಹೇಳೋಕ್ಕಾಗಲ್ಲ ಆ ಥರದ್ದೇನೋ ಅಂತ. ಆರೋಗ್ಯದ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ನೀವು. ನೀವೇನು ಯೋಚನೆ ಮಾಡಬೇಡಿ. ಥರ್ಡ್ ಪಾರ್ಟಿ ಮಾಡಿರೋದು ಸಮಸ್ಯೆಗಳು, ಥರ್ಡ್ ಪಾರ್ಟಿಯಿಂದಾಗಿರೋ ಸಮಸ್ಯೆಗಳು ಥರ್ಡ್ ಪಾರ್ಟಿಯಿಂದನೇ ಬಗೆಹರಿಯುತ್ತೆ. ಬಟ್ ನಿಮ್ಮ ಓನ್ ರಿಸ್ಕಿಂದ ನೀವು ಮಾಡ್ಕೊಂಡಿರೋದು ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಏನು ಬಂಧ ಮಾಡಿದ್ರು ಅದೆಲ್ಲ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಅಮಾವಾಸ್ಯೆ ದಿನ ಏನೋ ಒಂದು 4 ಕಡೆ 4 ಜನ ಸಮಸ್ಯೆ ಮಾಡ್ತಾರೆ, ಅದ್ರ ಬಗ್ಗೆ ಗಮನನ ಕೊಡಿ. ಅಮಾವಾಸ್ಯೆ ದಿನ ನಿಮ್ಮ ಮೈಂಡನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತು ಹುಣ್ಣಿಮೆಯಲ್ಲೂ ಕೂಡ ಥರ್ಡ್ ಪಾರ್ಟಿ ಒಂದು ರೀತಿ ಚೇಳ್ತಾರ, ಯಾವಾಗ ಕಚ್ತಾರೆ ಏನು ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹುಷಾರಾಗಿರಿ. ಎರ್ವೆ ಗೂಡಿಗೆ ಒಂಚೂರು ಸಕ್ಕರೆನೋ ಬೆಲ್ಲನೋ ಹಾಕಿ, ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ಪಾರ್ಟ್ನರ್ ಇಬ್ಬರು ನಿಮ್ಮಿಂದ ದೂರ ಹೋಗಿ ಬೇರೆಲ್ಲೋ ಬದುಕಬೇಕು ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ವ್ಯಾಕ್ಸಿಂಗ್ ಮೂನ್ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಗುತ್ತೆ ನಿಮಗೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆ್ಯಂಡ್ ಥರ್ಡ್ ಪಾರ್ಟಿ ಟೀಮ್.
ಒಂಚೂರು ಗಮನನ ಕೊಟ್ಟು ತಾಳ್ಮೆಯಿಂದ ಇರಿ, ಸಿಚುವೇಶನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ರಿಯಾಕ್ಟ್ ಕಮ್ಮಿ ಮಾಡಿ ಅನ್ನುವಂಥದ್ದು. ಕೆಲವ್ರು ಥರ್ಡ್ ಪಾರ್ಟಿಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ. ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನೀವು ಕಾಂಪ್ರಮೈಸಿಗೆ ಬರಲಿ, ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡಿರಲಿ, ಅವ್ರ ಜೊತೆ ನೀವು ಲೈಫು ಚೆನ್ನಾಗಿರುತ್ತೆ, ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂಥ ಪ್ರಾಮಿಸ್ ಹೇಳ್ತಿದ್ದಾರೆ ಇಲ್ಲಿ. ಬಟ್ ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾರೆ. ಸೊ ನೀವು ಸ್ಟಿಲ್ ಸಿಂಗಲ್ ಇದ್ದೀರಾ. ಸೊ ಇಂಥ ಅಪರ್ಚುನಿಟಿನ ಒಪ್ಕೊಳ್ತಿರೋ ಇಲ್ವೋ ನೀವು ಡಿಸೈಡ್ ಮಾಡಿ. ಸೊ ನಾನಾಗಿದ್ರೆ ಏನು ಮಾಡ್ತಿದ್ದೆ ಅಂದರೆ ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ಸೊ ನೀವು ಒಪ್ಕೊಬೇಡಿ. ಸೊ ಯಾಕೆಂದರೆ ನಿಮಗೆ ಗೊಂದಲದಲ್ಲಿ ಇದ್ದೀರಾ, ಹಾಗಾಗಿ ಸೊ ಬೇಡ. ಅದು ಸಿಂಗಲ್ ಆಗಿದ್ದೀರಾ ಅಂದರೆ ಸಿಂಗಲ್ ಪರ್ಸನ್ನೇ ಬರ್ತಾರೆ, ಅವ್ರ ಜೊತೆ ಮದುವೆ ಆಗಿ ಚೆನ್ನಾಗಿರಿ. ಸೊ ಸಿಂಗಲ್ ಆಗಿ ಇದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನಿಂದ ಮ್ಯಾರೇಜ್ ಆಗ್ತಾ ಇಲ್ಲ, ಒಂದಷ್ಟು ನೆಗೆಟಿವಿಟಿಯಿಂದ ಸಂಬಂಧಿಕರೇ ಮದುವೆ ಆಗದಿರೋ ಹಾಗೆ ತಡೀತಿದ್ದಾರೆ, ಅಥವಾ ನೇಬರ್ಹುಡ್ಡಿಂದ ಮದುವೆ ಆಗೋಕ್ಕೆ ಅಥವಾ ಸೀಕ್ರೆಟ್ ಅಡ್ಮೈರ್ ಮದುವೆ ಆಗೋಕ್ಕೆ ಬಿಡ್ತಾ ಇಲ್ಲ ಅಂದರೆ, ಸೊ ನಿಮ್ಮ ಎನರ್ಜಿನ ಎಲ್ಲೋ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅವರು. ತುಂಬ ಪ್ರಯೋಗಗಳನ್ನ ಮಾಡಿಸ್ತಿದ್ದಾರೆ ಬಿಕಾಸ್ ಆಫ್ ಯುವರ್ ಬ್ಯೂಟಿ ಆ್ಯಂಡ್ ಬ್ರೈನ್ ಆ್ಯಂಡ್ ಫೈನಾನ್ಷಿಯಲ್ ವಿಚಾರಕ್ಕೆ. ಬಟ್ ನಥಿಂಗ್ ಟು ವರಿ, ವಿತಿನ್ 2 ವೀಕಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲಾಂದರೆ ಕ್ಯಾಂಡಲ್ ರೀಡಿಂಗ್ ಮಾಡಲ್ಲ ನಾನು ಇನ್ಮೇಲೆ, ಯಾಕೆಂದರೆ ಅಷ್ಟು ಕ್ಲಾರಿಟಿ ಇದೆ ಇಲ್ಲಿ. ಡೆಫಿನೆಟ್ಲಿ ಮ್ಯಾರೇಜ್ ಆಗುತ್ತೆ, ಅದು ಬೆಟರ್ ಪರ್ಸನ್ ಬೆಟರ್ ವರ್ಷನಲ್ಲೇ ಆಗತ್ತೆ ಅನ್ನುವಂಥದ್ದು ಸ್ವೇರ್. ಸೊ ಒಂಚೂರು ತೀರಾ ಆಗ್ತಾನೆ ಇಲ್ಲ, ಸಮಸ್ಯೆ ಬಗೆಹರಿತಾನೆ ಇಲ್ಲ ಅನ್ನೋರು ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ಬಗ್ಗೆ ಚಿಂತನೆ ಮಾಡಿ, ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಕೂತ್ಕೊಂಡು ಒಂದು ಪ್ರಾರ್ಥನೆ ಇಡಿ. ಏನಂತ, ಯಾವ ಜನ್ಮದಲ್ಲಿ ಯಾರಿಗೆ ನಾನು ಏನು ಸಮಸ್ಯೆ ಮಾಡಿದ್ನೋ, ಯಾರ ಮದುವೆನ ಕಿತ್ತಿದ್ನೋ, ಅಥವಾ ಯಾರಿಗೆ ನೀವು ಯಾವ ಸಮಸ್ಯೆಯಲ್ಲಿದ್ದೀರೋ ಆ ಸಮಸ್ಯೆ ಬಗ್ಗೆ, ನನಗೇನು ಈ ಸಮಸ್ಯೆ ಕಾಡ್ತಿದೆ, ಯಾರಿಗೆ ಈ ಸಮಸ್ಯೆ ನಾನು ಮಾಡಿದ್ನೋ ಪಾಸ್ಟ್ ಲೈಫಲ್ಲಿ, ಹಿಂದಿನ ಜನ್ಮದಲ್ಲಿ, ಅದೆಲ್ಲನೂ ನಾನು ಮನಸಾರೆ ಕ್ಷಮಾಪಣೆನ ಕೇಳ್ತಾ ಇದ್ದೀನಿ, ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ, ನನಗೊಂದು ಅವಕಾಶ ಕೊಡು, ನನಗೆ ಈ ಸಮಸ್ಯೆಯಿಂದ ಹೊರಗೆ ತೊಗೊಂಬ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಆ ಸಮಸ್ಯೆಗೆ ಪ್ರಾಯಶ್ಚಿತವಾಗಿ ಒಂದಷ್ಟು ದುಡ್ಡನ್ನೋ, ಒಂದಷ್ಟು ವಸ್ತ್ರನೋ, ಅಥವಾ ಏನೋ ಒಂದು ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ಒಂದು ಸೇವಾರ್ಥವಾಗಿ ಮಾಡಿ. ಬಡವ್ರಿಗೆ ಹಣ ಕೊಡ್ತಿರೋ, ಊಟ ಹಾಕಿಸ್ತಿರೋ, ಅಥವಾ ಪ್ರಸಾದ ಸೇವೆ ಮಾಡಿಸ್ತಿರೋ, ಅಲಂಕಾರ ಮಾಡಿಸ್ತಿರೋ, ಪ್ರಾಯಶ್ಚಿತವಾಗಿ ಮನೇಲಿ ಹೋಮ ಮಾಡ್ಕೊಳ್ತಿರೋ, ನಿಮಗೆ ಬಿಟ್ಟಿದ್ದು. ಒಟ್ಟಾರೆ ಏನೋ ಒಂದು ಮಾಡ್ಕೊಳ್ಳಿ. ನಿಮ್ಮ 99% ಸಮಸ್ಯೆ ಏನಿದೆ ಅದು ಎಲ್ಲೂ ಪರಿಹಾರ ಆಗ್ತಾ ಇಲ್ಲ, ಎಲ್ಲೂ ಅದಕ್ಕೆ ಸಮಾಧಾನನೇ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಬಗೆಹರಿದು ಒಂದಷ್ಟು ಬದಲಾವಣೆಗಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ತೀರ. ಸೊ ಇದು ನಿಜವಾಗ್ಲೂ ಆಗುತ್ತೆ. ಸೊ ಧೈರ್ಯವಾಗಿ ಇರಿ. ಸೊ ಎಲ್ಲ ಬಂಧನ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ವೆಹಿಕಲಲ್ಲಿ ಡಬಲ್ ರೈಡ್ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಪ್ಪ ಹುಡುಗರ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿ ಮೈಂಡ್ ಎಲ್ಲ ಕ್ಲಿಯರ್ ಆಗಿ ಶತ್ರು ಬುದ್ಧಿ ವಿನಾಶಾಯ ಅಂತ ಹಾಗೆ ನಿಮ್ಮ ಜೀವನ ನೀವು ಬದುಕೋ ಹಾಗೆ ಆಗಲಿ. ಒಳ್ಳೆಯದಾಗಲಿ. ಟೇಕ್ ಕೇರ್.